ಗಂಗಾವತಿ ತಾಲೂಕಿನ ಹೊಸ ಹಿರೇಬೆಣಕಲ್ ಗ್ರಾಮ ಘಟಕ ಉದ್ಘಾಟನೆಯನ್ನ ಗುರುವಾರದಂದು ನೆರವೇರಿಸಲಾಯಿತು. ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಮೂರ್ತಿ ಮಾತನಾಡಿ, ನಮ್ಮ ಭಾಗದ ಕಟ್ಟಡ ಕಾರ್ಮಿಕರು ಮತ್ತು ಇಟ್ಟಂಗಿ ಕಾರ್ಮಿಕರು ಸರಿಯಾದ ರೀತಿಯಲ್ಲಿ ಸರ್ಕಾರದ ಸೌಲಭ್ಯವನ್ನು ಬಳಸಿಕೊಳ್ಳಬೇಕು. ಇನ್ನು ಅನ್ಯಾಯವಾದಲ್ಲಿ ಕಟ್ಟಡ ಕಾರ್ಮಿಕರ ಸಂಘಟನೆಗಳು ಬಹಳ ಪ್ರಾಮುಖ್ಯತೆ ವಹಿಸುತ್ತದೆ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಿಂಗಪ್ಪ ಬೋವಿ ಮಾತನಾಡಿ, ಕಟ್ಟಡ ಕಾರ್ಮಿಕರು ಇಲ್ಲವಾದಲ್ಲಿ ಮನೆ ನಿರ್ಮಿಸಲು ಬಹಳ ಕಷ್ಟ. ಇಂತಹ ಸಂದರ್ಭದಲ್ಲಿ ಹಿಟ್ಟಂಗಿ ತಯಾರಕರು ಮತ್ತು ಇತರೆ ಕಾರ್ಮಿಕರು ಸೇರಿದಂತೆ ಸಂಘಟನೆಗಳು ಬಹಳ ಪ್ರಾಮುಖ್ಯತೆ ವಹಿಸುತ್ತವೆ ಎಂದು ಹೇಳಿದರು. ಹೈದರಾಬಾದ್ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಗ್ರಾಮ ಘಟಕ ಉದ್ಘಾಟನೆಯನ್ನ ಹೈದರಾಬಾದ್ ಕರ್ನಾಟಕದ ಅಧ್ಯಕ್ಷ ಹನುಮಂತಪ್ಪ ಐಹೊಳೆ ಮಾತನಾಡಿ, ಸಂಘಟನೆಯ ಕಟ್ಟುವುದು ಕಾರ್ಮಿಕರು ಸರ್ಕಾರದ ಯೋಜನೆಗಳನ್ನು ಪಡೆಯುವುದಕ್ಕಾಗಿ, ಜೊತೆಗೆ ಸರ್ಕಾರದಿಂದ ಬರುವ ಹಲವು ಯೋಜನೆಗಳನ್ನು ಕಟ್ಟಡ ಕಾರ್ಮಿಕರ ಸಂಘದವರು ಬಳಸಿಕೊಳ್ಳುವುದು ಬಹಳ ಪ್ರಾಮುಖ್ಯತೆಯಾಗಿದೆ. ಆದರೆ ಕೆಲವು ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಕಾರ್ಡನ್ನು ತೆಗೆದುಕೊಂಡು ಮನೆಯಲ್ಲಿ ಇಟ್ಟು ಬಿಡುತ್ತಾರೆ. ಅದರ ಸೌಲಭ್ಯವನ್ನು ಪಡೆಯಬೇಕಾಗಿರುವುದು ಬಹಳ ಪ್ರಾಮುಖ್ಯತೆ ಇದೆ. ಇದರ ಜೊತೆಗೆ 13 ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಕಾರ್ಮಿಕರು ಕಾರ್ಡನ್ನು ತಮ್ಮ ಕುಟುಂಬಕ್ಕೆ ಉಪಯೋಗಿಸಿಕೊಂಡರೆ ಸರಿಯಾದ ರೀತಿಯಲ್ಲಿ ಸರ್ಕಾರದ ಯೋಜನೆಗಳು ತಮಗೆ ದೊರೆಯುತ್ತವೆ ಎಂದು ಹೇಳಿದರು. ಸಂಘದ ತಾಲೂಕು ಸಮಿತಿ ಸದಸ್ಯರಾದ ಶರಣು ಗಡ್ಡಿ ಮಾತನಾಡಿ, ಕಟ್ಟಡ ಕಾರ್ಮಿಕರು ಸರಿಯಾದ ರೀತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳಬೇಕು ಎಂದರು. ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ ಅಂಗಡಿ ಮಾತನಾಡಿ, ಹಿರೇಬೆಣಕಲ್ ಭಾಗದಲ್ಲಿ ಕಾರ್ಮಿಕ ಸಂಘಟನೆ ಸ್ಥಾಪನೆಯಾಗಿರುವುದು ಸಂತೋಷದಾಯಕವಾಗಿದೆ. ಕಾರ್ಮಿಕರು ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುವವರು ಕಾರ್ಮಿಕ ಸಂಘಟನೆಯ ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳನ್ನು ಕಾರ್ಮಿಕರು ಬಳಸಿಕೊಳ್ಳುವುದು ಸೂಕ್ತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಿಸ್ವಾಮಿ ದೇವರಮನೆ, ಬೆಟ್ಟಪ್ಪ ಹಿರೇಕುರುಬರ, ಹಿರೇಬೆಣಕಲ್ ಗ್ರಾಮ ಘಟಕದ ನೂತನ ಅಧ್ಯಕ್ಷ ಫಕೀರ ಸಾಬ್ ವಾಲೇಕರ್, ಉಪಾಧ್ಯಕ್ಷ ಡಿ ಯೋಗೇಶ್ ವನಶೆಟ್ಟಿ, ಕಾರ್ಯದರ್ಶಿ ಬಸವರಾಜ ಮುಂಡರಗಿ, ಗ್ರಾಮ ಘಟಕದ ಸಹ ಕಾರ್ಯದರ್ಶಿ ಕಾದರ್ಲ್ ಸಾಬ್ ಅಡೂರ, ಗ್ರಾಮ ಘಟಕದ ಖಜಾಂಚಿ ಪ್ರಕಾಶ್ ಬುದುಗುಂಪ, ಗೌರವಾಧ್ಯಕ್ಷ ಪರಸಪ್ಪ ಸಣ್ಣ ನಾಗಪ್ಪ, ಕಾರ್ಯಕಾರಿಣಿ ಮಂಡಳಿ ಸದಸ್ಯ ಭೀಮಣ್ಣ ಬೋವಿ, ರಿಯಾಜ್ ಸಾಬ್, ಶರಣಪ್ಪ ಉಪ್ಪಾರ, ಸಿರಾಜ್ ಕನಕಗಿರಿ, ದೇವಮ್ಮ ಬಂಗಾರಪ್ಪ, ರಾಘವೇಂದ್ರ ಹಕ್ಕಲ್, ಮರಿಯಮ್ಮ ಹನುಮಂತಪ್ಪ, ದೇವಮ್ಮ ಸಿದ್ದಪ್ಪ, ಮಾಬಿ ಮರಳಿ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಶಶಿಕಲಾ ಸೇರಿದಂತೆ ಸಂಘಟನೆಯ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು, ಊರಿನ ಹಿರಿಯರು ಭಾಗವಹಿಸಿದ್ದರು. ವರದಿ ಶರಣಪ್ಪ ಗಂಗಾವತಿ, NKS TV. ಒತ್ತು ಕೊಟ್ಟಾಗಿ ಅವರ ಮಕ್ಕಳನ್ನು ಮತ್ತು ಬರುವ ಯಾವ ಕಾಲರ್ಶಿಪ್ಪನಾಗ್ಲು ಹೆರಿಗೆದಾಗ್ಲು ಯಾವುದು ಕಾರ್ಮಿಕರ ಒಂದು ಸರ್ಕಾರದಿಂದ ಬರುವ ಅನುದಾನಗಳು ಕೊಡಿಸರಿಂದ ಅವರು ತಮ್ಮ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಹೊಸ ಬೆಳಕಲ್ ಗೌರವಾಧ್ಯಕ್ಷರಾದ ಪರಸಪ್ಪ ಸಣ್ಣಾಗಪ್ಪ ಅರ್ಜನ್ ಇವರು 2 ಮಾತುಗಳನ್ನು ಮಾತಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ಊರಿಗೆ ಮಾಡಾಡಿ ಸಂಘ ಚಿನ್ನ ಬಡವ ಅಂತ ಆ ಉದ್ಘಾಟನೆಗೆ ಗ್ರಾಮದಲ್ಲಿ ಹೈದರಾಬಾದ್ ಕರ್ನಾಟಕ ಸಂಘ ನಿರ್ಮಾಣ ಆಗಿದ್ದು, ಸಂಘ ಸ್ಥಾಪನೆ ಆಗಿದ್ದು. ಇದರಿಂದ ಪ್ರತಿಯೊಬ್ಬರು ಇದರಿಂದ ಪ್ರತಿಯೊಂದು ಲಾಭಗಳನ್ನು ಏನು 12 ಲಾಭಗಳು ನಮ್ಮ ಅದರಲ್ಲಿ ಇದ್ದಾವೆ, ಅವು ಎಲ್ಲ ಲಾಭಗಳನ್ನು ತಾವೆಲ್ಲ ಬಳಸಿಕೊಳ್ಳಬೇಕು ಅಂತ ವಿನಂತಿ. ಮತ್ತು ಅದರಲ್ಲಿ 2-3 ಲಾಭ ನಾನು ಹೇಳುವಲ್ಲಿ ಇಷ್ಟೇ. ಸರ್ಕಾರದ್ದು ಏನು ಲಾಭಗಳು ಅದಾವಲ್ಲ ಅದ್ರ ಕಡೆ ಲಕ್ಷನೇ ಕೊಡೋಂಗಿಲ್ಲ. ಮನೆಯಾಗ ಡೆಲಿವರಿ ಆದ್ರೂ ಪರೇಶಾನ್ ಹೊಡೆದಾಡ್ತಿರ್ತಾರೆ. ಇದು ಈ ಕಟ್ಟಡ ಕಾರ್ಮಿಕರ ಸಂಘ ಏನೈತಿ, ಇದರಿಂದ ಲಾಭ ಪಡ್ಕೊಳ್ಬೋದು. ಈ ಥರ 12 ಇದು ಅದಾವ. ಅದರಲ್ಲಿ ಅವೆಲ್ಲ ನಮ್ಮಲ್ಲಿ ನಾವೆಲ್ಲ ಲಾಭಗಳನ್ನು ಪಡ್ಕೊಳ್ಳೋ ಆಗಲಿ. ಈ ಕಟ್ಟಡ ಕಾರ್ಮಿಕರ ಎಲ್ಲ ವಿಶೇಷದಲ್ಲಿ ಎಲ್ಲದೂ ಮುಂದೆ ಇದೆ. ಇದನ್ನು ಪಡ್ಕೊಳ್ಳೋ ಸೌಕರ್ಯ ನಮಗೆ ಬಂದಿಲ್ಲ. ಈಗೇನು ಸಂಘದ ಸೌಕರ್ಯದಿಂದ ಬಂದು ಕಲ್ಕತ್ತೀವಿ, ಈಗಲಿದ್ದನ ಪ್ರಾರಂಭ ಮಾಡ್ಕೊಂಡು ಹೊಂಟಿವಲ್ಲ, ಈ ಸೌಕರ್ಯ ಸಿಗ್ತೈತಿ. ಇದ್ರ ಮಾತ್ರ ನಮ್ಮ ಬಡವರಿಗೆ ಬರೋದು ಇಲ್ಲಿ ಹೆಂಗೈತಂದರೆ ಇದ್ದವ್ರ ತಗರ ಲೆಕ್ಕಕ್ಕೆ ಹೋಗ್ಬಿಟ್ಟೈತಿ, ಬಡವ್ರ ಲೆಕ್ಕಕ್ಕೆ ಸಿಗಲಾರ್ಸಕ್ಕೈತೆ. ಈಗ ಈ ಸಂಘದಲ್ಲಿದ್ದಾನೆ ಬಡವರಿಗೆ ಸಿಗೋ ಪ್ರಯತ್ನ ಬಂದೈತೆ. ಇದನ್ನು
ನಾವು ಮುಂದುವರ್ಸ್ಕೊಂಡು ಹೊಂಟೀವಿ. ಈಗ ಇರ್ತಾ ದಿನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಮತ್ತೆ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘಟನೆ ಹಿರಿಯ ಕೊಪ್ಪಳ ಹಾಗೂ ಹೊಸ ಹಿರೇಬೆಣಕಲ್ ಗ್ರಾಮದಲ್ಲಿ ನೂತನವಾಗಿ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸದಸ್ಯರಿಗೂ ಹಾಗೂ ಊರಿನ ಗುರುಗಳಿಗೂ ಸ್ವಾಗತ ಕೋರುತ್ತಾ ಇವತ್ತೇನು ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘಟನೆ ನಾಮಫಲಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಎಂದು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾತಾಡ್ತಾರೆ. ಅವ್ರನ್ನ ಮಾತಾಡಬೇಕಾಗಿ ಅವ್ರಿಗೆ ಮನವಿ ಮಾಡ್ತಾರೆ. ಈ ದಿವಸ ವಿಶೇಷವಾಗಿ ನಮ್ಮ ಹೊಸ ಹಿರೇಬೆಣಕಲ್ ಗ್ರಾಮದಲ್ಲಿ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರು ಮತ್ತು ಇಟ್ಟಂಗಿ ಬಟ್ಟೆ ಇತರ ಕಾರ್ಮಿಕರ ಒಂದು ನೂತನ ಒಂದು ಸಂಘದ ಉದ್ಘಾಟನೆಯನ್ನು ನೆರವೇರಿಸಿದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಶಿವಮೂರ್ತಿ ಯಾದವ್ ಅವರೇ ಹಾಗೂ ಈ ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಐವಳಿ ಅವರೇ, ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರಾದ ಫಕೀರ್ ಸಾಬ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗ್ರಾಮಸ್ಥರೇ, ಇವತ್ತು ನಮ್ಮ ಹೊಸ ಹಿರೇಬೆಣಕಲ್ ಗ್ರಾಮ ಭಾಳಷ್ಟು ಜನ ಕಾರ್ಮಿಕರೇ ತುಂಬಿರುವಂಥ ಒಂದು ಹಳ್ಳಿ. ಈ ನಮ್ಮ ಕಾರ್ಮಿಕರಿಗೆ ಇಲ್ಲಿ ಭಾಳಷ್ಟು ಜನ ಕಾರ್ಮಿಕರಿದ್ದಾರೆ, ಆದರೆ ಒಂದು ಸಂಘಟನೆ ಇದ್ದಿಲ್ಲ. ಇದನ್ನು ಗುರುತಿಸಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರು ಸಂಘದವರು ನಮ್ಮ ಗ್ರಾಮಕ್ಕೆ ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದಾರೆ. ಈ ಸಂಘದ ವಿಶೇಷತೆ ಏನಂದರೆ, ಇವತ್ತಿನ ದಿನದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಾರ್ಮಿಕರಿಗೆ ಸರ್ಕಾರದಿಂದ ಭಾಳಷ್ಟು ಸವಲತ್ತುಗಳು ಬರ್ತಾವೆ, ಆದರೆ ಅದನ್ನು ಯಾರು ಸರಿಗೆ ಸದುಪಯೋಗಪಡಿಸೋದಿಲ್ಲ. ಅವೆಲ್ಲ ಇಲಾಖೆ ಒಳಗಿರ್ತಾವೆ. ಅವೆಲ್ಲ ಜಾರಿಗೆ ಬರ್ಬೇಕಂದ್ರೆ ಈ ಥರ ಸಂಘಟನೆ ಆದಾಗ ಎಲ್ಲ ಕಾರ್ಮಿಕರಿಗೂ ಒಂದು ಅವರಿಗೆ ಮನೆ ಮನೆಗೆ ತಲುಪಿ ಅವರಿಗೆ ಆರೋಗ್ಯ ಇರ್ಬೋದು, ಇತರೆ ಎಲ್ಲ ರೀತಿಯಿಂದ ಒಂದು ಸೌಲಭ್ಯ, ಸರ್ಕಾರ ಸೌಲಭ್ಯ, ಇತರ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಈ ಸಂಘ ಸ್ಥಾಪನೆ ಮಾಡಿದ್ದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳುತ್ತಾ ನನ್ನ ಒಂದು ಎರಡು ಮಾತುಗಳು. ಬಟ್ಟೆ ಮಾಲೀಕರ ಹೆಸರು ಇಬ್ಬರು ಬೇಕು, ಮತ್ತು ಒಬ್ಬ ಮೇಸ್ತ್ರಿ ಹೆಸರು ಬೇಕು, ಮತ್ತು ಮಕ್ಕಳ ಆಧಾರ್ ಕಾರ್ಡ್ಗಳು, ಮತ್ತು ಈಗ ಒಂದು ಕೆಲಸ ಮಾಡೋ GPS ಫೋಟೋ ಕೇಳ್ತಾ ಇದ್ದಾನೆ ನೀವು. ಮತ್ತೆ ಹೊಸದಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಸುದ್ದಿ ಇದು. ನೀವು ಇಟ್ಟಂಗಟ್ಟಿಯಲ್ಲಿ ಕೆಲಸ ಮಾಡ್ತಿರ್ಬೇಕು, ಆ GPS ಫೋಟೋ ತಗೊಂಡ್ಕೊಂಡಾಗ ಅದನ್ನು ನಾವು ಆನ್ಲೈನಲ್ಲಿ ಅರ್ಜಿ ಹಾಕೋ ಸಂದರ್ಭದಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಅರ್ಜಿ ಹಾಕಿದರೆ ನಮಗೆ ಲೇಬರ್ ಕಾರ್ಡ್ ಜನರೇಟ್ ಆಗಿ 45 ದಿನ ಸಕಾಲ ಅನ್ನೋ ಒಂದು ಹೊಸದಾಗಿ ಒಂದು ರೂಲ್ಸ್ ಮಾಡಿದ್ದಾರೆ. ಆ ಸಕಾಲದೊಳಗೆ ನಮಗೆ 45 ದಿನ ಅಂತ ನಮಗೆ ಕಾರ್ಡ್ ಲೇಬರ್ ಕಾರ್ಡ್ ಸಿಗುತ್ತೆ. ಲೇಬರ್ ಕಾರ್ಡ್ ಬಂತು. ಈ ಲೇಬರ್ ಕಾರ್ಡ್ ಬಂದ ಮೇಲೆ ಇದರಿಂದ ನಾವು ಏನು ಸೌಲಭ್ಯ ಹೋಗ್ಬೇಕು, ಆಲ್ಮೋಸ್ಟ್ ಹೆಂಗಾಗ್ಬಿಟ್ಟು ಅಂತಂದ್ರೆ ಅಧ್ಯಕ್ಷರೇ, ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂತ ತಗೋದು ಶೆಂಟ್ನಾಗ ಇಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಅವ್ರು ಮೊನ್ನೆ ಸಂಘಟನೆ ಕಟ್ಟಕ್ಕೆ ಬಂದಾಗ ಇಲ್ಲಿ ಭಾಳ ಸಲ ಚರ್ಚೆ ಮಾಡಿದ್ರು. ಎಲ್ಲರೂ ಅದೇ ಪ್ರಶ್ನೆ, ನಾನು ಕಾರ್ಡ್ ಮಾಡಿಸಿ ಅಂತ ಹೇಳಿದ್ವಿ, ನಾವು ಮಾಡಿಸ್ಕೊಂಡ್ಬಿಟ್ಟೆ. ಮತ್ತೆ ಎಲ್ಲಿ ಕಾರ್ಡ್ ಬಣ್ಣ ಡಿಸೈನ್ ಬೀಗ ಹಾಕ್ಬಿಟ್ಟು ಕಾರ್ಡ್ ಕ್ಲಿಯರ್ ಆಗಿ ಮಾಡಿಸ್ಕೊಂಡ ಯಾರು ಸರ್ಕಾರ ನಮಗೋಸ್ಕರ ಕಾರ್ಮಿಕ ಇಲಾಖೆಯಿಂದ ಇಷ್ಟಕ್ಕೊಂದು ಸವಲತ್ತು ಕೊಡ್ತಾ ಇದೆ ನಮಗೆ. ಮತ್ತೆ ನೀವು ಅದನ್ನ ತಗೊಂಡು ಸವಲತ್ತು ತಗೊಳ್ಳೋದಾಗ ನಿಮ್ಗೆ ಮನೆ ಇಟ್ಟು ಕೂತು ನಮ್ಗೆ ಯಾರು ಹೇಳಿಲ್ಲ. ಯಾರು ಹೇಳ್ಬೇಕು ನಿಮಗೆ ಈ ಸಂಘಟನೆ ಕಟ್ಟಬೇಕಂತೇಳಿ ನಮ್ಗೆ ಗೌಡ್ರು ಅನ್ನ ಇವ್ರು ಹೇಳಿದ್ರು, ವೆಂಕಟೇಶ್ ಅವರು. ಅದೇ ರೀತಿ ಸಂಘಟನೆ ಯಾಕೆ ಕಟ್ಟಬೇಕಂತ ಪದ ಭಾಳ ಬರ್ತೀವಿ. ಆನ್ಲೈನಲ್ಲಿ ನಾವು ಒಂದು ಅರ್ಜಿ ಹಾಕಕ್ಕೆ ಹೋಗ್ತೀವಿ ಅಂಗಡಿಗೆ. ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಏನಾಗ್ತದೆ, ಆನ್ಲೈನಾಗ ಅರ್ಜಿ ಅಂತ ಹಾಕ್ತಾನೆ, ಆನ್ಲೈನಾಗ ಅರ್ಜಿ ಹಾಕಿ ಕಾರ್ಡ್ ಮಾಡಿ ಕೊಡ್ತಾನೆ. ಕಾರ್ಡ್ ಮಾಡಿ ಕೊಟ್ಟು ಕಟ್ಟಿ ಹಿಡಿದ್ಬಿಟ್ರೆ ಅದಕ್ಕೆ ನಿಮಗೆ ಸಂಬಂಧ ಕ್ಲೋಸ್. ಆತ ಯಾರಂತ ಗೊತ್ತಿಲ್ಲ, ನೀನು ಅಂತ ಗೊತ್ತಿಲ್ಲ. ನೀನು ಕಾರ್ಡ್ ಮಾಡಿ ಕೇಳಿದಪ್ಪ, ನಾನು ಕಾರ್ಡ್ ಮಾಡಿದೆ ಕೊಟ್ಟೆ. ಬಟ್ ಆ ಮುಂದಿನ 12,000 ರೂಪಾಯಿ ಕೊಡ್ತಾರೆ ಯಾರು? ನನಗೆ ಸಂಬಂಧ ಇಲ್ಲಪ್ಪ, ನಾನು ಬರೋಲ್ಲ ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಆನ್ಲೈನ್ ವ್ಯವಹಾರ ಮಾಡತ್ತ. ಬಟ್ ಸಂಘಟನೆ ಹಂಗಲ್ಲ. ಸಂಘಟನೆ ಯಾವಾಗಲೂ ನಿಮಗೆ ಬೆಂಗಾವಲಾಗಿರ್ತದೆ. ಕಾಲಕಾಲಕ್ಕೆ ಬರ್ತಕ್ಕಂಥ ಹೊಸ ಆದೇಶಗಳನ್ನು ನಿಮಗೆ ತಿಳಿಸುತ್ತಾ, ಕಾಲಕಾಲಕ್ಕೆ ಬರ್ತಕ್ಕಂಥ ಧನ ಸಹಾಯಗಳು ಜಾಸ್ತಿ ಆದಾಗ ಅದ್ರ ಬಗ್ಗೆ ನಿಮಗೆ ತಿಳಿಸುತ್ತಾ, ಇವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಸಂಘಟನೆ ಬೇಕು ಅಂತ ಹೇಳೋದು. ಸಂಘಟನೆ ಇತ್ತಪ್ಪ ಅಂತಂದರೆ ನಮಗೆ ಜವಾಬ್ದಾರಿ ಇರ್ತೈತಿ. ಸರ್ಕಾರದಿಂದ ಕಾರ್ಮಿಕ ಮಂಡಳಿಯಿಂದ ಏನೇ ಆದೇಶಗಳು ಬಂದಾಗ, ಬದಲಾವಣೆ ಆದಾಗ ಅಥವಾ ತಿದ್ದುಪಡಿ ಆದಾಗ ನಿಮಗೆ ತಿಳಿಸಕ್ಕಂಥ ಕೆಲಸ ಸಂಘಟನೆ ಮಾಡ್ತೀವಿ. ಹಾಗಾಗಿ ನಿಮಗೆ ಸಂಘಟನೆ ಕಟ್ಟರು ಅಂತ ನಾವು ಹೇಳ್ತೀವಿ. ನಾವು ಸಂಘಟನೆ ಕಟ್ಟೋದ್ರಿಂದ ಲಾಭ ಇವೆಲ್ಲ ಇದಾವೆ. ಬಟ್ ಜನ ಏನು ಮಾಡ್ತಾರ, ಕಾರ್ಡ್ ಮಾಡ್ಕೋಬೇಕಂತಪ್ಪ ಯಾರು ಹೇಳಕತ್ತಾರ, ಹೋಗೋಣ ಆನ್ಲೈನ್ ಕಾರ್ಡ್ ಮಾಡ್ಸ್ಕೊಂಬಂದು ಮನೆಗೆ ಇಟ್ಬಿಡೋಣ ಅಂತ ಹೇಳ್ತಾರೆ. ಸವಲತ್ತುಗಳು ಯಾರು ತೊಗೋಬೇಕು? ಅಲ್ಲಿ ಸಾವಿರಾರು ಕೋಟಿ ನಿಮಗೋಸ್ಕರ ನಿಮ್ಮ ಹಣ, ನೀವು ಮನೆ ಕಟ್ಟಿ ಸೆಸ್ ಜಮಾ ಆಗಿರ್ತಕ್ಕಂಥ ಹಣ ಅಲ್ಲಿ ಸಾವಿರಾರು ಕೋಟಿ ಮಂಡಳಿಯಲ್ಲಿ ಬಿದ್ದು ಕೊಳಿತಾ ಇದೆ. ಇವತ್ತೆಲ್ಲ ಡೂಪ್ಲಿಕೇಟ್ ಕಾರ್ಮಿಕರ ಹಣ ತಿಂತಾ ಇದ್ದಾರೆ. ನೀವೆಲ್ಲ ಪಕ್ಕ ಕಾರ್ಮಿಕರು. ಇಟ್ಟಂಗಳಿ ಬಟ್ಟೆಯಲ್ಲಿ ಕಷ್ಟಪಟ್ಟು ಬೆವರು ಇಳಿಸಿ ಇಟ್ಟಂಗಳಿಯನ್ನು ಎಳೆದು ಇಟ್ಟಂಗಳಿಯನ್ನು ನೀವು ರೆಡಿ ಮಾಡಿಕೊಟ್ರೆ ಇವತ್ತು ಬಿಲ್ಡಿಂಗ್ ರೆಡಿ ಆಗ್ತಾ ಇದ್ದಾವೆ.
ಅಂಥ ಕಾರ್ಮಿಕರು ನಿಮಗೆ ನಿಮ್ಮ ಮಕ್ಕಳಿಗೆ ಸವಲತ್ತು ಇಲ್ಲ ಅಂತಂದರೆ ಮಕ್ಕಳ ಮದುವೆಗಿರ್ಬೋದು, ತಮ್ಮ ಮದುವೆಗಿರ್ಬೋದು, ಹೆರಿಗೆ ಧನ ಸಹಾಯಕ್ಕಿರ್ಬೋದು, ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು, ಡೆತ್ ಆರ್ಡರ್ ಇರ್ಬೋದು, ವೈದ್ಯಕೀಯ ವೆಚ್ಚ ಇರ್ಬೋದು, ಇನ್ನು ಅನೇಕ ಸೌಲಭ್ಯಗಳು ಇದರಲ್ಲಿ ಇದ್ದಾವೆ. ಆಮೇಲೆ ಕಾಲಕಾಲಕ್ಕೆ ಕಿಟ್ಗಳು ಬರ್ತಾ ಇದ್ದಾವೆ. ಈಗ ಇವೆಲ್ಲ ಸೌಲಭ್ಯಗಳನ್ನು ಯಾರು ತಗೋಬೇಕು? ಹಾಗಾಗಿ ಸ್ನೇಹಿತರೆ, ಸಂಘಟನೆ ಕಟ್ಟುವುದು ಭಾಳ ಮುಖ್ಯ. ಸಂಘಟನೆ ಕಟ್ಟಿದ ಮೇಲೆ ಅದನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಹೋಗೋದು ಮತ್ತೊಂದು ಘಟ್ಟ. ಹಾಗಾಗಿ ಒಂದು ಲೇಬರ್ ಕಾರ್ಡ್ ಮಾಡಿಸೋದಲ್ಲ. ಈಗ ನನಗೆ ಮದುವೆ ಆಗಿಲ್ಲಪ್ಪ, ನಾನು ಲೇಬರ್ ಕಾರ್ಡ್ ಮಾಡಿಸಿದ್ದೀನಿ ಅಂದರೆ ನನಗೆ ಮದುವೆಗೆ 60,000 ರೂಪಾಯಿ ಸದ್ಯ ಕೊಡೋಕ್ಕಾಗ್ತದೆ. ಇದಕ್ಕಿಂತ ಮುಂಚೆ 6 ತಿಂಗಳ ಹಿಂದ್ಗಡೆ 50,000 ರೂಪಾಯಿ ಇದ್ದದ್ದನ್ನು ಈಗ ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡಿದ ಅಧ್ಯಕ್ಷರಿಗೆ 10,000 ರೂಪಾಯಿ ಜಾಸ್ತಿ ಆಯಿತು. ಇದು ಮಾಡಬೇಕಂತ ನಾವು ಒಂದು ಹೋರಾಟ ಮಾಡಿದ್ವಿ. ಬಟ್ ಅವರು ಕಾರ್ಮಿಕ ಇಲಾಖೆರ್ತಕ್ಕಂಥ ಸಚಿವರು ಸಂತೋಷ್ ಲಾಡ್ ಅವರು ಬರೀ 10,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ನನಗೆ ಮದುವೆ ಆಗಿಲ್ಲ ಅಂತಂದರೆ ನನಗೆ 50,000 ರೂಪಾಯಿ ಕೊಡ್ತಾರೆ. ಅಕಸ್ಮಾತ್ ನನ್ನ ಮದುವೆ ಆಗಿತ್ತಪ್ಪ ಅಂತ ಪ್ರಶ್ನೆಗಳು ಭಾಳ ಮಂದಿ ಹುಡ್ತಾವೆ. ಹುಡ್ದಾಗ ಅವಾಗ ನನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ನನ್ನ 2 ಮಕ್ಕಳಿಗೆ ಅವರು 1ನೇ ತರಗತಿಯಿಂದ ಸ್ನಾತಕೋತ್ತರ ಡಿಗ್ರಿ, ಪದವಿ, LLB, MCom ಏನೇ ಮಾಡಲಿ 1ನೇ ತರಗತಿಯಿಂದ 1,000 ರೂಪಾಯಿ ಅಂತ ಹಿಡಿದು 50,000 ರೂಪಾಯಿವರೆಗೂ ನಿಮ್ಮ ಮಕ್ಕಳಿಗೆ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ 50,000 ರೂಪಾಯಿವರೆಗೂ ಉಚಿತವಾಗಿ ಶೈಕ್ಷಣಿಕ ಧನ ಸಹಾಯ ನಿಮಗೆ ಸಿಗ್ತದ. ಅವ್ರಿಗೆ ಶಾಲೆ ಓದಿಸೋದೆಲ್ಲ ಆಗ್ತೈತಿ. ಮದುವೆ ಮಾಡ್ಬೇಕಲ್ಲ, ಮದುವೆ ಮಾಡ್ಬೇಕಂತ ಸಂದರ್ಭದಲ್ಲಿ